ಇನ್ನು ಚಿತ್ರಕಥೆ ಬರಹಗಾರರಾಗಿರ್ತಕ್ಕಂಥ ಜಡೇಶ್ ಅವರು ಕೂಡ ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ತೆ ಜಡೇಶ್ ಅವರೇ. ನಮಸ್ತೆ ಸರ್. ಇವತ್ತು ದರ್ಶನ್ ಅವರಿಗೆ ಸುಮಾರು 7 ತಿಂಗಳ ಬಳಿಕ ಜಾಮೀನು ಸಿಕ್ಕಿರುವಂತದ್ದು, ಹೇಗೆ ನೋಡ್ತೀರಿ ಇದನ್ನ? ಸರ್, ಒಂದು ಖುಷಿ ವಿಚಾರನೆ ಅನ್ಕೋಬಹುದು. ಯಾಕಂದ್ರೆ ನಾವು ಇದಕ್ಕೂ ಮುಂಚೆಗೆ ಆಗ್ಬೋದಂತ ಪ್ರತಿ ಕ್ಷಣ ಕಾಯ್ತಾ ಇದ್ವಿ ಈ ಕ್ಷಣಕ್ಕೋಸ್ಕರ. ಇದು ಒಂದು ಒಳ್ಳೆ ಅಂದ್ರೆ ನಮ್ಮ ಇಂಡಸ್ಟ್ರಿಗೆ ಒಂದು ಸುಗ್ಗಿ ಸಮಯ ಅಂತ ಅನ್ಕೋಬಹುದು ನಾವು. ಹಲೋ, ಹೇಳಿ ಹೇಳಿ ಜಡೇಶ್ ಅವರೇ, ಕೇಳ್ತಾ ಇದ್ದೆ, ಹೇಳಿ. ಹೇಳಿ. ಅದೇ, ಈಗ ನೀವು ಕಾಟೇರ ಸಂದರ್ಭದಲ್ಲಿ ಆ ಒಂದು ಚಿತ್ರ ಯಶಸ್ವಿ ಆದಾಗ ಸಾಕಷ್ಟು ಜನ ಸಂಭ್ರಮ ಪಟ್ಟಿದ್ರು. ಇಡೀ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಆಧಾರ ಸ್ತಂಭವಾಗಿ ದರ್ಶನ್ ಬೆಳೀತಾ ಇದ್ದಾರೆ ಅಂತೇಳಿ. ಆದರೆ ಆ ಯಶಸ್ಸಿನ ಸಂಭ್ರಮ ಒಂದು ರೇಣುಕಾಸ್ವಾಮಿ ಅವರ ಹತ್ಯೆ ಬಳಿಕ ನೋವಾಗಿ ಒಂದು ಪರಿವರ್ತನೆ ಆಗಿ ಹೋಗ್ಬಿಡ್ತು. ಆ ಒಂದು ದಿನದಿಂದ ಇವತ್ತಿನ ದಿನವನ್ನ ಹೇಗೆ ನೋಡ್ತೀರಿ ನೀವು? ಅದೇ ಸರ್, ನಮ್ದು ಆ ಒಂದು ಕಾಟೇರ ಸಂಭ್ರಮನ ನಾವು ಪರಿಪೂರ್ಣವಾಗಿ ಒಂದು ಅನುಭವಿಸಕ್ಕೂ ಆಗ್ಲಿಲ್ಲ. ಆ ತರದ್ದು ಈ ತರ ಒಂದು ಘಟನೆ ಆಗಿತ್ತು. ಬಟ್ ಒಂದು ಒಂದು ಇಂಡಸ್ಟ್ರಿ ಈ ಒಂದು ಆ ಸಮಯದಿಂದ ಇಲ್ಲಿವರೆಗೂ ಒಂದು ಏನೋ ಒಂದು ಕಳ್ಕೊಂಡಿದ್ದ ಭಾವನೆ, ಒಂದು ಕೊರತೆ ಕಾಣ್ತಾ ಇತ್ತು. ಯಾಕಂದ್ರೆ ಒಬ್ಬ ಅವ್ರ ಮೇನ್ ಪಿಲ್ಲರ್ ಇಂಡಸ್ಟ್ರಿಗೆ, ಒಬ್ಬ ಆಧಾರ ಸ್ತಂಭ ಅವರೇ ಇದ್ದ ಒಂದು ಚಿಂತೆ ಮತ್ತೆ ಆರ್ಥಿಕವಾಗಿ ಇಂಡಸ್ಟ್ರಿ ಸ್ವಲ್ಪ ಕಷ್ಟದಲ್ಲೇ ಇತ್ತು ಅಂತಾನೆ ಹೇಳ್ಬೋದು. ಇವಾಗ ಅವರು ಬಂದಿದ್ದು ಒಂದು ಇಂಡಸ್ಟ್ರಿ ಒಂದು ಚೈತನ್ಯ ಸಿಕ್ತು. ಮತ್ತೆ ಮುಂದಿನದಲ್ಲಿ ಒಂದು ಬೇರೆ ತರದ ಬೆಳವಣಿಗೆ ಆಗುತ್ತೆ ಒಂದು ಇಂಡಸ್ಟ್ರಿ ಇದು ಅಂತ ಹೇಳ್ತೀನಿ. ಜಡೇಶ್ವರ್, ನಿಮಗೂ ಗೊತ್ತಿರೋ ಹಾಗೆ ನಮ್ಮ ಇಂಡಸ್ಟ್ರಿಯಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮಾತು ಕೇಳಿ ಬರ್ತಾ ಇರುತ್ತೆ. ಸಾಕಷ್ಟು ಜನ ಅದಕ್ಕೋಸ್ಕರ ನೋವನ್ನು ಕೂಡ ತೋಡ್ಕೊಳ್ತಾ ಇರ್ತಾರೆ. ಅಂದರೆ ಇಲ್ಲಿ ಬರಹಗಾರರಿಗೆ ಯಾರು ಅಷ್ಟು ವ್ಯಾಲ್ಯೂ ಕೊಡೋದಿಲ್ಲ, ಬರಹಗಾರನ ಸರಿಯಾಗಿ ನಡೆಸ್ಕೊಡೋದಿಲ್ಲ ಅಂತೇಳಿ. ಆದರೆ ಅದಕ್ಕೆ ಅಪವಾದ ಅನ್ನುವಂಥ ರೀತಿಯಲ್ಲಿ ಒಂದು ಈ ಕಾಟೇರ ಸಿನಿಮಾ ತಂಡ, ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಅವರು, ರಾಕ್ಲೈನ್ ವೆಂಕಟೇಶ್ ಅವರು ಎಲ್ಲರೂ ಕೂಡ ನಿಮಗೆ ಮತ್ತು ಮಾಸ್ತಿ ಅವರನ್ನು ತುಂಬ ಚೆನ್ನಾಗಿ ಕೂಡ ನೋಡ್ಕೊಂಡಿದ್ರು, ಎಲ್ಲ ರೀತಿಯಿಂದಲೂ ಕೂಡ ಸಹಕಾರವನ್ನು ಕೊಟ್ಟಿದ್ರು. ಅಂಥ ಔದಾರ್ಯವುಳ್ಳಂಥ ದರ್ಶನ್ ಒಬ್ಬ ನಟನಾಗಿ ನಾವು ನೋಡ್ತಾ ಇದ್ದಾಗ ಈ ರೀತಿಯಾಗಿ ಕೊಲೆ ಆರೋಪಿಯಾಗಿ ಜೈಲನ್ನು ಸೇರಿದಂಥ ಸುದ್ದಿ ಬಂದಾಗ ನೀವು ಆ ಒಂದು ಟ್ರಾನ್ಸಿಷನ್ ಹೇಗೆ ಗಮನಿಸಿದ್ರಿ? ಸರ್, ನನಗೆ ಆ ಕ್ಷಣ ನಾನು ಅಂದ್ರೆ ಆ ಕ್ಷಣ ಬಂದಾಗ ನನಗೆ ಅದು ಡೈಜೆಸ್ಟ್ ಆಗಕ್ಕೆ ತುಂಬಾ ದಿನಗಳೇ ಆಯ್ತು. ಬಟ್ ನನಗೆ ದರ್ಶನ್ ಸರ್ ನಮ್ಮ ಆ ಸಮಯದಲ್ಲಿ ನಡ್ಕೊಂಡ ರೀತಿ ಮತ್ತೆ ಅವ್ರು ನೋಡಿದ ರೀತಿಗೆ ಇದು ನಾನು ಇಲ್ಲಿವರೆಗೂ ನಾನು ನಂಬಲು ಸಾಧ್ಯ ಇಲ್ಲ. ಬಟ್ ಕಾನೂನುಗೆ ಅದು ನಮಗಿಂತ ದೊಡ್ಡದು ಕಾನೂನು. ಕಾನೂನು ಅದಕ್ಕೋಸ್ಕರನೇ ಒಂದು ವ್ಯವಸ್ಥೆ ಇರ್ಬೇಕಾದ್ರೆ ನಾವು ಅದಕ್ಕೆ ಒಂದು ರೆಸ್ಪೆಕ್ಟ್ ಮಾಡಿ ಕಾಯ್ಲೇಬೇಕು. ಸೊ ಅದೇ ತರ ಅವರು ಎಲ್ಲರೂ ದಿಗ್ಗಜರು, ಅದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಒಂದು ವಾದ ವಿವಾದಗಳು ಮಾಡಿ ಈ ತೀರ್ಪು ಬಂದಿದೆ ಅಂತಂದ್ರೆ ಅದು ಒಂದು ಜೆನ್ಯೂನ್ ಆಗೇ ಬಂದಿದೆ. ಸೊ ನಾವು ಇದನ್ನ ಒಂದು ಅಂದ್ರೆ ಈ ವಿಚಾರ ಮುಂಚೆಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಸ್ವಲ್ಪ ಲೇಟ್ ಆಯ್ತು, ಆದ್ರೂ ಪರವಾಗಿಲ್ಲ. ಒಂದು ಕಾನೂನಿನ ರೀತಿಯಲ್ಲೇ ನಾವು ಒಂದು ಪರಿಪಾಲಿಸಿ ಈ ತರದ್ದು ಒಂದು ಬಂದಿರೋದಕ್ಕೆ ತುಂಬಾ ಖುಷಿ ಇದೆ ಸರ್. ನಾವು ಕಾಟೇರವನ್ನು ನೋಡಿದರೆ ಜಡೇಶ್ವರಿ, ಅದರಲ್ಲಿ ಒಂದು ವ್ಯವಸ್ಥೆಯ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ನಾಯಕ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಯಾವಾಗ ನ್ಯಾಯ ಸರಿಯಾದ ರೀತಿಯಲ್ಲಿ ಸಿಗೋದಿಲ್ಲ ಅಂತಾಗ. ಆದರೆ ಇವತ್ತು ನಾವು ಇವತ್ತಿನ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರ ಕುಟುಂಬವನ್ನು ನೋಡ್ತಾ ಇದ್ರೆ, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ, ಪುಟ್ಟ ಮಗು, ಆ ಪತ್ನಿ, ಅವರೆಲ್ಲವನ್ನ ಕೂಡ ಗಮನಿಸ್ತಾ ಇರ್ತಾರೆ. ಈ ಸಂಭ್ರಮವನ್ನ ಕೂಡ, ಜಾಮೀನು ಸಿಕ್ಕಂಥವರ ಸಂಭ್ರಮ, ಮತ್ತೊಂದು ಕಡೆಯಿಂದ ಕೊಲೆಯಾಗಿ ಮಗನನ್ನ ಕಳೆದುಕೊಂಡಂತ ಆ ಕುಟುಂಬದ ನೋವು, ಈ ಒಂದು ವ್ಯತಿರಿಕ್ತವನ್ನ ಹೇಗೆ ಗಮನಿಸ್ತೀರಿ ಒಬ್ಬ ಬರಹಗಾರನಾಗಿ ಮತ್ತು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಒಬ್ಬ ಸೃಜನಶೀಲ ವ್ಯಕ್ತಿಯಾಗಿ? ಸರ್, ಇವಾಗ ಅವರು ಸಂಭ್ರಮ, ಅವ್ರ ನೋವು, ನಮ್ಮ ಸಂಭ್ರಮ, ಅದು ವ್ಯಕ್ತಿ ಅವ್ರವ್ರ ವ್ಯೂ ಪಾಯಿಂಟ್ ಇಂದ ಅದು ಇರುತ್ತೆ. ಬಟ್ ನಮ್ಮಿಬ್ಬರಿಗೂ ಮೀರಿದ್ದು ಕಾನೂನು. ಸೊ ಅದು ಏನೇ ತೀರ್ಮಾನ ತಗೊಂಡ್ರು ಅದು ನ್ಯಾಯಬದ್ಧವಾಗಿರುತ್ತೆ. ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡ್ಲೇಬೇಕು, ಅವರಾದ್ರೂ ನಾವಾದ್ರೂ. ಸೊ ಬಟ್ ಇದು ಇಲ್ಲಿಗೆ ಅಂದ್ರೆ ಮುಗಿದಿದ್ದಿಲ್ಲ, ಇನ್ನು ನಡೆಯುತ್ತದೆ. ಇದು ಒಂದು ಹಂತ ಅಷ್ಟೇ. ಸೊ ಅದಕ್ಕೆ ನಾವಾದ್ರೂ ರೆಸ್ಪೆಕ್ಟ್ ಮಾಡಬೇಕು, ಅವರಾದ್ರೂ ರೆಸ್ಪೆಕ್ಟ್ ಮಾಡ್ಲೇಬೇಕು. ಅದಕ್ಕೆ ಮೀರಿದವರು ನಾವಲ್ಲ. ಇದು ಕಾನೂನು ರೀತಿಯಲ್ಲೇ ನಡೀತಾ ಇರೋದ್ರಿಂದ ನಾವು ಏನು ಅಂದ್ರೆ ಅವರಾದ್ರೂ ಬೇರೆ ರೀತಿಯಲ್ಲಿ ತಗೊಳಕ್ಕಾಗಲ್ಲ, ನಾವು ತಗೊಳಕ್ಕಾಗಲ್ಲ ಅಂತ ಹೇಳಿ. ಇನ್ನು ಕಾಟೇರ ಯಶಸ್ಸಿನ ಸಂದರ್ಭದಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು, ಮತ್ತೊಂದು ಸಿನಿಮಾವನ್ನ ದರ್ಶನ್ ನಿಮ್ಮ ಜೊತೆಯಲ್ಲಿ ಮಾಡ್ತಾರೆ ಅಂತೇಳಿ. ಸೊ ಈಗ ಪೂರ್ಣಾವಧಿ ಜಾಮೀನು ಸಿಕ್ಕಿದೆ, ಏನಾದರೂ ದರ್ಶನ್ ಅವರನ್ನ ಭೇಟಿಯಾಗುವಂತ ಸಾಧ್ಯತೆಗಳಿದ್ದಾವೆ?
ಸದ್ಯ ಆ ಥರದ್ದು ಒಂದು ಹೆಚ್ಚಿನ ಇಲ್ಲ ಸರ್. ಇವಾಗ ನೆಕ್ಸ್ಟ್ ಅವ್ರದ್ದು ಡೆವಿಲ್ ಇದೆ, ಅದಾದ್ಮೇಲೆ ನಮ್ಮ ತರುಣ್ ಸಾರ್ದು ಸಿಂಧೂರ ಲಕ್ಷ್ಮಣ ಅದ್ರದ್ದು ಅನೌನ್ಸ್ ಆಗಿದೆ. ಅದ್ರದ್ದು ಸ್ಕ್ರಿಪ್ಟ್ಗಳು ಆ ಥರದ್ದು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅವ್ರದ್ದು ಇನ್ಮೇಲೆ ಭೇಟಿ ಆಗ್ತಾರೆ. ಸೊ ಮುಂದೆ ನೋಡ್ಬೇಕು ಏನಾಗುತ್ತೆ ಏನು. ಈಗ ದರ್ಶನ್ ಏನಾದರೂ ನಿಮ್ಮನ್ನ ಭೇಟಿ ಮಾಡಿದೆ ಅಥವಾ ನೀವು ದರ್ಶನ್ ಅವರನ್ನ ಭೇಟಿ ಮಾಡಿದ್ರೆ ಯಾವ ವಿಚಾರವನ್ನ ಮೊದಲು ಹೇಳಬೇಕು ಅಂತ ಏನಾದರೂ ಅನ್ಕೊಂಡಿದ್ದೀರಾ? ಏನೂ ಇಲ್ಲ, ಇವಾಗ ಸಿಂಧೂರ ಲಕ್ಷ್ಮಣ ಅಂತೇ ಮಾತಾಡ್ಬೋದು ಅದಕ್ಕೆ ವಿಚಾರವಾಗಿ. ಅದಕ್ಕೆ ವಿಚಾರಗಳೇ ಆ ಪ್ರಾಜೆಕ್ಟ್ ವಿಚಾರಗಳಂತ ಮಾತಾಡ್ಬೋದು, ಹೇಗೆ ಆಗಿದೆ, ಯಾಕಂದ್ರೆ ಇವಾಗ ಹೇಗೆ ವರ್ಕ್ ನಡೆದಿದೆ, ಹೇಗಾಗಿದೆ ಅದ್ರದ್ದು ವಿಚಾರಗಳೇ ಆಗ್ಬೋದು ಅಂತ. ಆದರೆ ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸವನ್ನ ಗಮನಿಸ್ತಾ ಇದ್ರೆ ಜಡೇಶ್ ಅವರೇ, ಒಬ್ಬ ಪ್ರಮುಖ ನಾಯಕ ನಟನ ಮೇಲೆ ಇಂಥ ಒಂದು ಆರೋಪ ಬಂದದ್ದು ತೀರಾ ವಿರಳ ಅಂತಾನೆ ಹೇಳ್ಬೋದು. ಹೀಗಾಗಿ ಸಹಜವಾಗಿ ಈ ಒಂದು ಆರೋಪ ನಂತರದಲ್ಲಿ ಆದಂಥ ಬೆಳವಣಿಗೆಗಳು ಸಾಕಷ್ಟು ಪ್ರಶ್ನೆಗಳನ್ನು ಮೂಡಿಸ್ತಾ ಇತ್ತು. ಒಬ್ಬ ವ್ಯಕ್ತಿ ಇಷ್ಟು ಜನ ಅವರನ್ನ ಆರಾಧ್ಯ ದೈವ ಅಂತ ಪಾಲಿಸುವಾಗ ಅವರ ನಡವಳಿಕೆಯೂ ಕೂಡ ಅದೇ ಮಟ್ಟಕ್ಕೆ ಯಾಕೆ ಇಲ್ಲ, ಅಥವಾ ಅವ್ರು ಯಾಕಷ್ಟು ದುಡುಕ್ತಾ ಇದ್ದಾರೆ ಅಂತೇಳಿ ಆ ದುಡುಕಿನ ಬಗ್ಗೆ ಏನಾದರೂ ಹೇಳ್ತೀರಾ? ಇಲ್ಲ, ನಾವು ಯಾವುದು ಕನ್ಕ್ಲೂಷನ್ ಇವಾಗ ತೀರ್ಪು ಏನು ಬಂದಿಲ್ಲ, ಅದು ಏನ್ ನಡೆದಿದೆ ಅಂತಾನು ಅಂದ್ರೆ ನಾನು ಈ ಪ್ರಕರಣದ ಬಗ್ಗೆ ಅಂತಾನೆ ಕೇಳ್ತಾ ಇಲ್ಲ ಜಡೇಶ್ ಅವ್ರು. ನಾವು ನೋಡ್ತಾ ಇದ್ವಿ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ ಸಿಗರೇಟ್ ಸೇತಾ ಇರುವಂತ ಫೋಟೋಗಳು ಕೂಡ ವೈರಲ್ ಆಯಿತು. ಆ ಕಾರಣದಿಂದಾಗಿ ಅವರಿಗೆ ಬೆನ್ನು ನೋವಿದ್ರು, ಬಳ್ಳಾರಿಗೆ ಶಿಫ್ಟ್ ಆಗಬೇಕಾಯಿತು. ಒಂದು ಫಿಸಿಕಲ್ ಪೇನ್ ಜೊತೆಗೆ ಮೆಂಟಲ್ ಸ್ಟ್ರೆಸ್ ಅಂತೂ ಇದ್ದೇ ಇರುತ್ತಲ್ವಾ? ಅದು ಇವಾಗ ನಮ್ಗೆ ಅಲ್ಲಿನ ಸ್ಥಿತಿಗತಿಗಳು ಗೊತ್ತಿಲ್ಲ ನಮ್ಗೆ. ಸೊ ನಾನು ಅದು ಹೇಗೆ ಅಂತಾನು ಮಾತಾಡಕ್ಕಾಗಲ್ಲ. ನನಗೆ ಸಫರ್ ಜೈಲು ವಾತಾವರಣನೂ ನನಗೆ ಗೊತ್ತಿಲ್ಲ, ನಾನು ನೋಡೂ ಇಲ್ಲ. ಬಟ್ ಅದು ಏನೇ ಆದ್ರೂ ಅದಕ್ಕೊಂದು ತೀರ್ಮಾನ ವ್ಯವಸ್ಥೆ ಇರೋದ್ರಿಂದ ವ್ಯವಸ್ಥೆಗೆ ಅನುಕೂಲ. ಯಾಕಂದ್ರೆ ಅಲ್ಲೊಂದು ಘಟನೆ ನಡೀತು, ಅಲ್ಲಿಂದ ಅವರು ಬಳ್ಳಾರಿ ಜೈಲಿಗೆ ವ್ಯವಸ್ಥೆನೇ ಅದು ಎಲ್ಲ ನೋಡ್ಕೊಳ್ತಾ ಇರೋದ್ರಿಂದ ನಾವುಗಳು ಒಂದು ನಿರ್ಧಾರ ಮಾಡಕ್ಕೆ ನಾವುಗಳು ಯಾರು, ಯಾಕಂದ್ರೆ ಆ ವ್ಯವಸ್ಥೆ ಮುಂದೆ ನಾವು ಚಿಕ್ಕವರು, ಮತ್ತೆ ನಾವು ವ್ಯವಸ್ಥೆನ ನಾವು ಇದು ಮಾಡಕ್ಕಲ್ಲ. ವ್ಯವಸ್ಥೆ ನೋಡ್ತಾ ಇದೆ, ಅಂದ್ರೆ ಅದು ಏನ್ ಮಾಡ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಇದಾದ್ರೆ ಇದು ಏನ್ ಮಾಡ್ಬೇಕು, ಅದನ್ನ ಮಾಡ್ತಾನೂ ಇದೆ. ಹಾಗಾದ್ರೆ ನ್ಯಾಯದ ಪರ ಹೋರಾಟ ಅಂತಕ್ಕಂಥದ್ದು ಕೇವಲ ತೆರೆ ಮೇಲೆ ಮಾತ್ರ ಸೀಮಿತ ಆಗ್ಬಿಡ್ಬೇಕಾ ಅಂತ ಹೇಳಿ? ಅದು ನಾನೇನ್ ಹೇಳ್ತಿದ್ದೀನಿ, ಅದು ಕತೆ ಬರಹ ಅದು ನಟನೆ. ಅವ್ರು ಪರ್ಸನಲ್ ಆಗಿನೂ ಇವಾಗ ನೀವೇ ಹೇಳಿದ್ರಿ, ಇವಾಗ ನಾವು ಇದಕ್ಕಿಂತ ಮುಂಚೆಗೂ ನಾನು ಒಂದು ಕತೆಗಳು ಬರ್ದಿದ್ದೀನಿ, ಸ್ಕ್ರೀನ್ ಪ್ಲೇ ರೈಟಿಂಗ್ ಮಾಡಿದ್ದೀನಿ. ಯಾಕೆ ಕಾಟೇರದಲ್ಲಿ ನಾನು ಹೈಲೈಟ್ ಆದೆ? ಬಿಕಾಸ್ ದರ್ಶನ್ ಸರ್ ಅವ್ರು ನಮ್ಮಂಥವ್ರ ಬರಹಗಾರನ ಮುಂದೆ ಬಿಟ್ಟು ಅವ್ರು ಎಷ್ಟೋ ಸ್ಟೇಜ್ ಮೇಲೆ ನಾನಲ್ಲ ಇವರು ಅಂತ ಹೇಳಿದ್ದು ಎಷ್ಟು ಉದಾಹರಣೆಗಳಿಂದ ನಾವು ಇದು ಮಾಡಿದ್ವಿ. ಇದು ಔದಾರ್ಯತೆ ಅಲ್ವಾ? ಹೌದಾ ಅಲ್ವಾ? ಇದು ಔದಾರ್ಯತೆನೇ ಇದೆ. ನಮ್ಮಂತ ರೈತರು ಹೊಸಬರನ್ನ ಈ ಲೆವೆಲ್ಗೆ ತಂದು ಮುಂದೆ ನಿಲ್ಸಿದ್ರೆ ಇದು ಒಳ್ಳೇದೇ ಅಲ್ವಾ? ಈ ತರದ್ದು ಅವರು ಸಾವಿರಾರು ಉದಾಹರಣೆಗಳು ಇದ್ದೇ ಇದೆ. ನಾವು ಎಲ್ಲವೂ ಯಾಕೆ ನೆಗೆಟಿವ್ ಕೆಲವು ಪಾಸಿಟಿವ್ ಆಗಿ ಮಾಡಿದ್ ನಾನೇ ಉದಾಹರಣೆ ಇದ್ದೀನಿ. ಇವತ್ತು ನಾನು ಕಾಟರ್ ಮೂಲಕ ಇಷ್ಟು ಗುರ್ತ್ಕೊಳ್ತೀನಿ ಅಂದ್ರೆ ಇದಕ್ಕಿಂತ ಮುಂಚೆ ನಾನು ತುಂಬಾ ಬರ್ದಿದ್ದಿದೆ, ಯಾಕೆ ಗುರುತಿಸ್ಕೊಳ್ಳಿಲ್ಲ? ಇದು ದರ್ಶನ್ ಸಾರಿಂದಾನೇ ಆಗಿದ್ದಲ್ವಾ? ಸೊ ನಾವು ನೆಗೆಟಿವ್ ಥಾಟ್ ಅಲ್ಲಿ ಯಾಕೆ ನೋಡ್ಬೇಕನ್ನೋದು ನಾನು. ಖಂಡಿತ ಜಡೇಶ್ ಅವ್ರು, ನೀವು ಹೇಳ್ತಾ ಇರೋದು ನಿಜಕ್ಕೂ ಕೂಡ ಸತ್ಯವಾಗಿರ್ತಕ್ಕಂಥ ವಿಚಾರ. ಅಂದರೆ ಒಬ್ಬ ಕನ್ನಡ ಚಿತ್ರ ಅಭಿಮಾನಿಯಾಗಿ ನಮ್ಮಲ್ಲೂ ಕೂಡ ಇರುತ್ತೆ ಏನಂದರೆ ಕನ್ನಡ ಚಿತ್ರರಂಗ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಈ ರೀತಿಯಾದಂಥ ಘಟನೆ ನಡೆದಾಗ ಅನ್ಯಾಯಕ್ಕೊಳಗಾದಂಥವರಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥ ಒಂದು ತುಡಿತ ಸಹಜವಾಗಿ ಎಲ್ಲರಲ್ಲೂ ಇದ್ದೇ ಇರುತ್ತೆ. ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಜಡೇಶ್ ಅವರೇ.